ಅಪ್ಪು ಬಾಸ್ನ ನಾವು ನಮ್ಮ ಹೃದಯದಲ್ಲಿ, ನಮ್ಮ ನಗುವಿನಲ್ಲಿ ಬದುಕಿಸ್ತಾನೆ ಇರೋಣ, ಜೀವಂತವಾಗಿಟ್ಟಿರೋಣ. ಕೆಳಗೊಂದು ವಾಟ್ಸಪ್ ಗ್ರೂಪ್ಸ್ ಎಲ್ಲ ಲಿಂಕ್ ಹಾಕಿದ್ದೀನಿ, ಆ ವಾಟ್ಸಪ್ ಗ್ರೂಪ್ ಸೇರ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ಇವತ್ತಿನ ವಿಡಿಯೋ ಕಂಟೆಂಟ್ ಇದೆಯಲ್ಲ, ಇಟ್ ಈಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಆಲ್ ಕನ್ನಡಿಗಾಸ್ ಆ್ಯಂಡ್ ಅಪ್ಪು ಬಾಸ್ ಫ್ಯಾನ್ಸ್ ಆಲ್ಸೋ. ಅಪ್ಪು ಬಾಸ್ ಫ್ಯಾನ್ಸ್ ಆಲ್ಸೋ ಅಂತ ನಾನೇನು ಕೇಳ್ತಾ ಇದ್ದೀನಿ ಅಂತ ಆಮೇಲೆ ನಾನು ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ. ಇವತ್ತು ನಮ್ಮ ಕಾಂತಾರ ಮೂವಿ ಆ್ಯಂಡ್ ವಿಕ್ರಾಂತ್ ರೋಣ ಮೂವಿ ಆಸ್ಕರ್ ನಾಮಿನೇಷನ್ಸ್ ಆಗಿದ್ದಾವೆ. ಆಸ್ಕರ್ ಅನ್ನೋದು ಪ್ರಪಂಚದಲ್ಲೇ ಇಟ್ ಈಸ್ ಅ ವೆರಿ ಬಿಗ್ ಫಿಲ್ಮ್ ಅವಾರ್ಡ್. ಆ್ಯಂಡ್ ಬಿಗ್ ಅನ್ನೋದಕ್ಕಿಂತ ಬಿಗ್ಗೆಸ್ಟ್ ಅಂತಲೇ ಕರೀಬೋದು. ಬಿಕಾಸ್ ಪ್ರಪಂಚದಲ್ಲಿ ಅದೆಷ್ಟೇ ಭಾಷೆಗಳ ಮೂವಿ ಬಂದ್ರೂ ಅವೆಲ್ಲ ಮೂವೀಸಲ್ಲಿ ಒಂದು ಗ್ರೂಪ್ ಮಾಡಿ ಆ ಗ್ರೂಪಿಂದ ಅಷ್ಟು ಬೆಸ್ಟ್ ಮೂವೀಸ್ ಎತ್ಬಿಟ್ಟು ಆ ಬೆಸ್ಟ್ ಮೂವೀಸ್ನ ನಾಮಿನೇಟ್ ಮಾಡಿ ಆ ನಾಮಿನೇಷನ್ಸಲ್ಲಿ ಗೆದ್ದಿರೋ ಮೂವೀಸ್ಗೆ ಅವಾರ್ಡ್ ಕೊಡ್ತಾರೆ. ಸೊ ಇಟ್ ಈಸ್ ಅ ವೆರಿ ಬಿಗ್ ಫಿಲ್ಮ್ ಅವಾರ್ಡ್. ಓಕೆನಾ? ಆ ಅವಾರ್ಡ್ ಯಾರಿಗೆ ಸಿಗುತ್ತೆ ಒಂಥರ ಅವ್ರು ನೆಕ್ಸ್ಟ್ ಲೆವೆಲ್ ಅಂತಲೇ ನಾವು ಕರಿಬೋದು. ಆ್ಯಂಡ್ ಈ ನಾಮಿನೇಷನ್ಸ್ ಏನಿದ್ದಾವೆ, ಈ ನಾಮಿನೇಷನ್ಸ್ ಸ್ಟೇಜ್ ಕೂಡ ರೀಚ್ ಆಗೋದಕ್ಕೆ ತುಂಬಾ ಕಷ್ಟ ಇದೆ. ಆ ಅವಾರ್ಡ್ ಫಂಕ್ಷನಲ್ಲಿ ನಾಮಿನೇಟ್ ಆಗಿರುವಂತಹ ನಮ್ಮ ಕನ್ನಡ ಮೂವಿಗಳು ಬಂದ್ಬಿಟ್ಟು ಕಾಂತಾರ ಆ್ಯಂಡ್ ವಿಕ್ರಾಂತ್ ರೋಣ. ಕಾಂತಾರ ಬಂದ್ಬಿಟ್ಟು 2 ಕ್ಯಾಟಗರೀಸಲ್ಲಿ ನಾಮಿನೇಟ್ ಆಗಿದೆ, ಬೆಸ್ಟ್ ಆ್ಯಕ್ಟರ್ ಆ್ಯಂಡ್ ಬೆಸ್ಟ್ ಮೂವಿ. ಆ್ಯಂಡ್ ವಿಕ್ರಾಂತ್ ರೋಣ ಬಂದ್ಬಿಟ್ಟು 1 ಕ್ಯಾಟಗರಿಯಲ್ಲಿ ನಾಮಿನೇಟ್ ಆಗಿದೆ, ಇಟ್ ಈಸ್ ಬೆಸ್ಟ್ ಮೂವಿ. ಈ ಬೆಸ್ಟ್ ಆ್ಯಕ್ಟರ್ ನಾಮಿನಿ ಇದೆಯಲ್ಲ, ಈ ಕ್ಯಾಟಗರಿ ಇದೆಯಲ್ಲ, ಇಟ್ ಈಸ್ ಆ್ಯಕ್ಚುಲಿ ವೆರಿ ಡಿಫಿಕಲ್ಟ್. ಅದೇನು ಬೆಸ್ಟ್ ಮೂವಿ ಕ್ಯಾಟಗರಿ ಏನು ಚಿಕ್ಕದಂತ ಹೇಳ್ತಾಯಿಲ್ಲ ನಾನು, ಬೆಸ್ಟ್ ಆ್ಯಕ್ಟರ್ ಕ್ಯಾಟಗರಿಯಲ್ಲಿ ನಾಮಿನೇಟ್ ಆಗೋದಂತೂ ತುಂಬಾ ಕಷ್ಟ. ಆ್ಯಂಡ್ ತುಂಬ ಕಮ್ಮಿ ಇಂಡಿಯನ್ಸ್ ನಾಮಿನೇಟ್ ಆಗಿದ್ದಾರೆ ಈ ಕ್ಯಾಟಗರಿಗೆ. ಆ ಕಮ್ಮಿ ಇಂಡಿಯನ್ಸಲ್ಲಿ ನಮ್ಮ ರಿಷಬ್ ಶೆಟ್ಟಿ ಅವರೊಬ್ಬರು. ಆ್ಯಂಡ್ ತುಂಬ ಪ್ರೌಡ್ ಮೂಮೆಂಟ್ ಇದು, ತುಂಬ ಗರ್ವ ಆಗುತ್ತೆ ನಮಗೆ ಹೇಳ್ಕೊಳೋದಕ್ಕೆ. ಬಿಕಾಸ್ ರಿಷಬ್ ಶೆಟ್ಟಿ ಅವರು ಕಾಂತಾರಲ್ಲಿ ಅದು ಎಷ್ಟು ಸಾಕಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಬಿಫೋರ್ ಕಾಂತಾರ, ಆಫ್ಟರ್ ಕಾಂತಾರ ಅಂತ ನಾವು ಕರಿಬೋದು. ಬಿಕಾಸ್ ಕಾಂತಾರಾಗ ಹೋಗಿಂತ ಮುಂಚೆ ಜನರು ರಿಷಬ್ ಶೆಟ್ಟಿ ಅವ್ರನ್ನ ಒಂಥರ ನೋಡಿದರು, ಕಾಂತಾರದಿಂದ ಆಚೆ ಬಂದ ಮೇಲೆ ಜನರು ರಿಷಬ್ ಶೆಟ್ಟಿ ಅವ್ರನ್ನ ಇನ್ನೊಂದು ಥರ ನೋಡ್ತಾರೆ, ದೇವ್ರ ಥರ ನೋಡ್ತಾರೆ. ಬಿಕಾಸ್ ಅವ್ರು ಮಾಡಿರೋಂಥ ನಟನೆ, ಆ ಕ್ಲೈಮ್ಯಾಕ್ಸ್ ಸೀನ್ ಆಗಿರ್ಬೋದು, ಏನೇ ತುಂಬ ಜನರು ಕಾಂತಾರನ ಕ್ಲೈಮ್ಯಾಕ್ಸ್ ಸೀನ್ಗೆ ಸೀಮಿತ ಮಾಡ್ತಾರೆ. ಅದು ಕ್ಲೈಮ್ಯಾಕ್ಸ್ ಸೀನ್ ಮಾತ್ರನೇ ಅಲ್ಲ, ಕಾಂತಾರ ಇಡೀ ಮೂವಿ ಇಟ್ ಈಸ್ ಅ ಫ್ಯಾಂಟಾಸ್ಟಿಕ್ ಮೂವಿ ಅಷ್ಟೇ ಅದು. ಹಾಗೇ ನಮ್ಮ ವಿಕ್ರಾಂತ್ ರೋಣ ಕೂಡ ತುಂಬ ಡಿಫ್ರೆಂಟಾಗಿ ತೆಗೆದಿರೋಂಥ ಮೂವಿ, ತುಂಬ ಡಿಫ್ರೆಂಟಾಗಿ ವಿಷನ್ ಇಟ್ಟು ತೆಗೆದಿರೋಂಥ ಮೂವಿ. ಸೊ ಆ ಮೂವಿಗೆ ಕೂಡ ನಾಮಿನೇಟ್ ಆಗಿರುವಂಥದ್ದು ತುಂಬ ಪ್ರೌಡ್ ಮೂಮೆಂಟ್ ನಮ್ಮ ಕನ್ನಡಿಗರಿಗೆ. ಆ್ಯಂಡ್ ನಮ್ಮ ಕಿಚ್ಚ ಸುದೀಪ್ ಸರ್ಗೆ ಆ್ಯಂಡ್ ರಿಷಬ್ ಶೆಟ್ಟಿ ಅವ್ರಿಗೆ ಆ್ಯಂಡ್ ಇಡೀ ಟೀಮ್ಗೆ ಎಲ್ಲರೂ ಅಪ್ಪು ಬಾಸ್ ಫ್ಯಾನ್ಸ್ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ವಿ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಇವತ್ತು ನಮ್ಮ ಬಾಸ್ ನಮ್ಮ ಜೊತೆ ಇದ್ದಿದ್ದರೆ ಇವತ್ತು ಅವರು ಒಂದು ವೀಡಿಯೋನೇ ಮಾಡಿಬಿಟ್ಟಿರೋರೇನೋ ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಆಲ್ ದ ಬೆಸ್ಟ್ ಅಂತೇಳಿ. ಆ್ಯಂಡ್ ಅವರೆಷ್ಟು ಖುಷಿ ಪಟ್ಟಿರೋರು ನಮ್ಮ ಇಮ್ಯಾಜಿನೇಷನ್ಸ್ಗೆ ಬಿಟ್ಬಿಡೋಣ. ಬಿಕಾಸ್ ಒಂದು ಮೂವಿ ಹಿಟ್ಟಾಯಿತು ಅಂದರೆ ಹಿಟ್ಟಾಗಿರೋರು ತಂಡ ಖುಷಿ ಪಡ್ತಾರಲ್ಲೋ, ನಮ್ಮ ಬಾಸ್ ಮಾತ್ರ ಅವ್ರಿಗಿಂತ ಹೆವಿ ಖುಷಿ ಪಡಿರೋರು. ಅದು ನಾವು ಕಣ್ಣರೇ ನಾವು ನೋಡಿದ್ದೀವಿ. ನಾವೇನು ಹೊಸದೇನಲ್ಲ ಇದು ನಮಗೆ. ನಾನು ಯಾಕೆ ಎಲ್ಲ ಅಪ್ಪು ಬಾಸ್ ಫ್ಯಾನ್ಸ್ ಪ್ರೌಡ್ ಫೀಲ್ ಆಗಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಬಾಸ್ ಇದ್ದಿದ್ದರೆ ಇವತ್ತು ನೀವೇ ಯೋಚನೆ ಮಾಡಿ ಎಷ್ಟೆಲ್ಲ ಖುಷಿ ಪಟ್ಟಿರೋರು, ಯಾವ ಥರ ಎಲ್ಲ ಟ್ವೀಟ್ಸ್ ಹಾಕಿರೋರು. ಹಾಗೆ ಅವ್ರ ಅಭಿಮಾನಿಗಳಾಗಿ ನಾವು ಕೂಡ ಅದೇ ಥರ ಫೀಲ್ ಆಗಬೇಕು, ಹಾಗೇ ನಾವು ನಡ್ಕೊಬೇಕು. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಯೋದಕ್ಕಿಂತ ಇನ್ನೇನು ಬೇಕು ಹೇಳಿ ಕರೆಕ್ಟಾಗಿ? ನಾವೆಲ್ಲ ಕನ್ನಡಿಗರೇ ಲಾಸ್ಟಿಗೆ. ಆ್ಯಂಡ್ ವಿ ಆಲ್ ಅಪ್ಪು ಬಾಸ್ ಫ್ಯಾನ್ಸ್. ನಾವೆಲ್ಲ ಅಪ್ಪು ಬಾಸ್ ಥರನೇ ಇರೋಣ. ಅಪ್ಪು ಬಾಸ್ ಯಾವ್ಯಾವ ವಿಷಯಕ್ಕೆ ಖುಷಿ ಪಡ್ತಾಯಿದ್ದಾರೋ ಆ ವಿಷಯಗಳಿಗೆ ನಾವು ಇನ್ಮೇಲೆ ಖುಷಿ ಪಡೋಣ. ಅಪ್ಪು ಬಾಸ್ ಯಾವ ವಿಷಯಗಳನ್ನ ದೂರ ಇಡೋರೋ ಆ ವಿಷಯಗಳಿಂದ ನಾವು ದೂರ ಇರೋಣ. ಎಲ್ಲ ಅಪ್ಪು ಬಾಸ್ ಫ್ಯಾನ್ಸ್ಗೆ ಇಷ್ಟೇ ನಾನು ಕೇಳ್ಕೊಳೋದು. ಎಲ್ಲರೂ ಆ್ಯಕ್ಟಿವ್ ಆಗಿ, ಕೆಳಗೊಂದು ವಾಟ್ಸಪ್ ಗ್ರೂಪ್ಸ್ ಎಲ್ಲ ಲಿಂಕ್ ಹಾಕಿದ್ದೀನಿ, ಆ ವಾಟ್ಸಪ್ ಗ್ರೂಪ್ ಸೇರ್ಕೊಳ್ಳಿ. ಆ್ಯಂಡ್ ಎಲ್ಲರೂ ದಯವಿಟ್ಟು ಆ್ಯಕ್ಟಿವ್ ಆಗಿ, ಇನ್ಯಾಕ್ಟಿವ್ ಇರಬೇಡಿ. ನಮ್ಮ ಬಾಸ್ ಇಲ್ಲ ಅಂತ ನಮ್ಗೆ ಗೊತ್ತು, ಬಟ್ ನಮ್ಮ ಬಾಸ್ನ ಜೀವಂತವಾಗಿ ನಾವು ಇಡಬೇಕು ಅಂದರೆ ಅವ್ರು ಮಾಡಿರುವಂತಹ ಒಳ್ಳೆ ಕೆಲಸಗಳಾದರೂ ಆಗಲಿ, ಅವ್ರ ಬಗ್ಗೆ ಪೋಸ್ಟ್ಗಳು ಹಾಕೋದಾದರೂ ಆಗಲಿ, ಇಲ್ಲ ನೆಕ್ಸ್ಟ್ ಯುವರ್ ಎಂಟ್ರಿ ಕೊಡ್ತಾರೆ ಅವ್ರ ಬಗ್ಗೆ ಪೋಸ್ಟ್ಗಳು ಹಾಕೋದಾದರೂ ಆಗಲಿ, ಏನೋ ಒಂದು ಮಾಡಿಬಿಟ್ಟು ನಮ್ಮ ಬಾಸ್ನ ನಾವೇ ಜೀವಂತವಾಗಿ ಇಡಬೇಕು. ನಾವೇ ಇನ್ಯಾಕ್ಟಿವ್ ಆಗಿಬಿಟ್ರೆ ಇನ್ನೇನು ಸಾಧ್ಯನೇ ಇಲ್ಲ, ಸಖತ್ ಕಷ್ಟ ಆಗುತ್ತೆ. ದಯವಿಟ್ಟು ಎಲ್ಲರೂ ಆ್ಯಕ್ಟಿವ್ ಆಗಿ, ಎಲ್ಲರೂ ಚೆನ್ನಾಗಿರಿ, ಸಂತೋಷವಾಗಿರಿ. ನಿಮ್ಮ ಫ್ರೀ ಟೈಮಲ್ಲಿ ಬಾಸ್ ಬಗ್ಗೆ ಏನಾದರೂ ಹಾಕಿ ಬಾಸ್ನ ಜೀವಂತವಾಗಿಡಿ. ಓಕೆನಾ? ಇಷ್ಟೇ ನನ್ನ ರಿಕ್ವೆಸ್ಟ್. ಇಷ್ಟು ಹೇಳ್ತಾನೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಅಷ್ಟೇ ಸಾಕು ಈ ವಿಡಿಯೋಗೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.